ಪತಿಯೇ ಪರದೈವ. ಭಾರತೀಯ ಸಂಸ್ಕೃತಿಯಲ್ಲಿ ಗಂಡನನ್ನ ದೇವರೆಂದು ಭಾವಿಸಿ ಗೌರವಿಸುವ ಮತ್ತು ಸೇವೆ ಮಾಡುವ ಪರಿಕಲ್ಪನೆ ಇದೆ. ಆ ಕಲ್ಪನೆಗೆ ಅರ್ಥ ಕೊಟ್ಟವಳು ಪಶ್ಚಿಮ ಬಂಗಾಳದ ಅಸನ್ಸೋಲ್ನ ಸೀಮಾ ಚಟರ್ಜಿ. Happy Rose Day. Happy Rose Day to my Rose. Happy anniversary to us. Happy anniversary dear Baban. Happy anniversary Baban. ও বাবান, হ্যাপি ভ্যালেন্টাইন ডে। কি এনেছি তোমার জন্য? হ্যাপি হোলি। রং খেলবো আমরা, চল। ಕೋಮಾದಲ್ಲಿರುವ ಪತಿಯನ್ನ ಸಹಜ ಸ್ಥಿತಿಗೆ ತರಲು ಈ ಸೀಮಾ ಮಾಡ್ತಿರುವ ಹರಸಾಹಸ ಅಷ್ಟಿಷ್ಟಲ್ಲ. ಅಪಘಾತದಿಂದ ಆಸ್ಪತ್ರೆ ಸೇರಿ ಕೋಮಾದಲ್ಲಿರುವ ಪತಿಯ ನಿತ್ಯ ಸೇವೆ ಮಾಡ್ತಾ ಇರುವ, ಆಸ್ಪತ್ರೆಯಲ್ಲೇ ಕಾಲ ಕಳೀತಾ ಇರುವ ಪತ್ನಿಯೊಬ್ಬಳ ಪ್ರೇಮ ಕಥೆ ಇದು. ಕೋಮಾಗೆ ಜಾರಿರುವ ಪತಿಗೆ ನೆನಪು ಬರಲೆಂದು ಸೀಮಾ ಮಾಡ್ತಾ ಇರೋ ಪ್ರಯತ್ನ ಒಂದೆರಡಲ್ಲ. ಆಕೆ ಗಂಡನಿಗೆ ಇಷ್ಟವಾಗ್ತಿದ್ದನ್ನೆಲ್ಲ ಮಾಡ್ತಾ ಇದ್ದಾಳೆ. ಗಂಡನನ್ನ ಪ್ರೀತಿಯಿಂದ ಮಾತಾಡಿಸ್ತಾಳೆ, ಕೈ ಹಿಡಿದು ಮಾತಾಡಿಸ್ತಾಳೆ, ಹಣೆಗೆ ಮುತ್ತಿಟ್ಟು ಪ್ರೀತಿ ಮಾಡ್ತಾಳೆ. ಗಂಡನ ಎದೆಗೆ ಒರಗಿ ಸಾಂತ್ವನಿಸ್ತಾ ಇದ್ದಾಳೆ, ತಲೆಗೆ ಒರಗಿ ಸಮಾಧಾನಿಸ್ತಾ ಇದ್ದಾಳೆ. ಆತನ ಇಷ್ಟದ ಸುಗಂಧ ದ್ರವ್ಯವನ್ನು ಹಚ್ತಾಳೆ, ಕೈಕಾಲುಗಳಿಗೆ ಮಸಾಜ್ ಮಾಡ್ತಾಳೆ. ಆನಿವರ್ಸರಿ ದಿನ ಕೇಕ್ ಮತ್ತು ಹೂಗುಚ್ಛ ತಂದು ಆಸ್ಪತ್ರೆ ಬೆಡ್ನಲ್ಲೇ ವಿವಾಹ ವಾರ್ಷಿಕೋತ್ಸವ ಆಚರಿಸಿದ್ದಾಳೆ ಸೀಮಾ. ಆ ಸಂತೋಷದ ಕ್ಷಣಗಳನ್ನು ಮರಳಿ ತರಲು ಸೀಮಾ ವಧುವಿನಂತೆ ಸಿಂಗಾರಗೊಂಡಿದ್ಲು. ಕೇಕ್ ಕತ್ತರಿಸಿ ಹೂಗುಚ್ಛ ಕೊಟ್ಟು ಉಂಗುರವಿಟ್ಟು ಪತಿಗೆ ಆನಿವರ್ಸರಿ ವಿಶ್ ಮಾಡಿದ್ದಾಳೆ. ಗಂಡನ ಕೈ ಬೆರಳಿನಿಂದಲೇ ಹಣೆಗೆ ಕುಂಕುಮ ಇಟ್ಕೊಂಡಿದ್ದಾಳೆ. ಅದರ ಫೋಟೋ ಮತ್ತು ವಿಡಿಯೋ ತುಂಬಾನೇ ವೈರಲ್ ಆಗಿದೆ. ಕೋಮಾದಲ್ಲಿರುವ ಗಂಡನ ಜೊತೆ ವಿವಾಹ ವಾರ್ಷಿಕೋತ್ಸವವನ್ನು ಆಚರಿಸಿರುವ ಮಡದಿಯ ಈ ಪ್ರೀತಿಗೆ, ಈ ಕಾಳಜಿಗೆ, ಈ ಆರೈಕೆಗೆ ನೆಟ್ಟಿಗರು ಫಿದಾ ಆಗಿದ್ದಾರೆ. ಇಷ್ಟೇ ಅಲ್ಲ, ಸೀಮಾ ಚಟರ್ಜಿ ಗಂಡನಿಗೆ ಇಷ್ಟವಾಗುವ ಎಲ್ಲವನ್ನೂ ಮಾಡ್ತಾ ಇದ್ದಾಳೆ. ಗಂಡನಿಗೆ ಬೊಕ್ಕೆ ಕೊಟ್ಟು ಪ್ರೇಮಿಗಳ ದಿನಕ್ಕೆ ವಿಶ್ ಮಾಡಿದ್ದಾಳೆ. ರೋಸ್ ಡೇಗೆ ರೋಸ್ ತಂದುಕೊಟ್ಟು ವಿಶ್ ಮಾಡಿದ್ದಾಳೆ. ಹೋಳಿಗೆ ವಿಶ್ ಮಾಡಿದ್ದಾಳೆ. ಬಾ ಹೋಲಿ ಆಡುವ ಅಂತ ಕರೆದಿದ್ದಾಳೆ. ಒಮ್ಮೆ ಎದ್ದು ಬಾ ಅಂತ ಪರಿಪರಿಯಾಗಿ ಬೇಡಿಕೊಳ್ತಾನೂ ಇದ್ದಾಳೆ. ಪರಸ್ಪರ ಪ್ರೀತಿ ಪ್ರೇಮ ವಿವಾಹವಾಗಿದ್ದರೂ ಸೀಮಾ ಮತ್ತು ಆಕಾಶ್ ಸುಂದರ ಬದುಕು ಕಟ್ಕೊಂಡಿದ್ರು. ಜೀವನ ಸಂತೋಷದಿಂದ ಸಾಗ್ತಾ ಇತ್ತು. ದಂಪತಿಗೆ ಒಂದು ಮಗು ಕೂಡ ಇದೆ. ಎಲ್ಲವೂ ಚೆನ್ನಾಗಿ ಸಾಗ್ತಾ ಇರುವಾಗಲೇ ವಿಧಿ ಇವರ ಬಾಳಲ್ಲಿ ಆಟ ಆಡಿತು. 2025 ಅಕ್ಟೋಬರ್ 12ರಂದು ಆಸನ್ಸೋಲ್ನ VIP ರಸ್ತೆಯಲ್ಲಿ ನಡೆದ ಅಪಘಾತದಲ್ಲಿ ಆಕಾಶ್ ತಲೆಗೆ ಬಲವಾದ ಪೆಟ್ಟು ಬಿದ್ದಿತ್ತು. ಅಂದು ಆಕಾಶ್ ಕೋಮಾಗೆ ಜಾರಿದ್ರು. ಅಂದಿನಿಂದ ಹಾಸಿಗೆ ಹಿಡಿದಿರುವ ಗಂಡನ ಸೇವೆ ಮಾಡ್ತಾ ಬಂದಿದ್ದಾಳೆ ಸೀಮಾ. ಆಕೆಯ ಈ ಸೇವೆಗೆ ಮತ್ತು ಗಂಡನನ್ನ ಸಹಜ ಸ್ಥಿತಿಗೆ ತರಲು ಆಕೆ ಮಾಡ್ತಾ ಇರುವ ಸತತ ಪ್ರಯತ್ನಕ್ಕೆ ಎಲ್ಲೆಡೆಯಿಂದ ಭಾರೀ ಮೆಚ್ಚುಗೆ ವ್ಯಕ್ತವಾಗಿದೆ. ಇದು ಸೀಮಾ ಚಟರ್ಜಿ ಅನುಭವಿಸ್ತಾ ಇರುವ ಕರಾಳ ದಿನಗಳು. ಆದರೂ ಆಕೆ ಗಂಡನ ಚೇತರಿಕೆಗಾಗಿ ನೋವನ್ನು ನುಂಗಿ ನಗು ಮುಖದಿಂದ ಕಾಣಿಸಿಕೊಳ್ತಾ ಇದ್ದಾಳೆ. ಪತಿಯನ್ನ ಉಳಿಸಿಕೊಳ್ಳಲು ದಿನವೂ ಹೋರಾಡ್ತಾ ಇದ್ದಾಳೆ. ಅಪ್ಪಟ ಭಾರತೀಯ ನಾರಿಯಾಗಿ ತಾಳ್ಮೆಯ ಸಾಕಾರ ಮೂರ್ತಿಯಂತೆ ಆಕೆ ಕಂಗೊಳಿಸ್ತಾ ಇದ್ದಾಳೆ. ಒಂದಲ್ಲ ಒಂದು ದಿನ ತನ್ನ ಗಂಡ ಎದ್ದೇಳಬಹುದು ಎಂಬ ನಂಬಿಕೆಯಲ್ಲಿ ಆಕೆ ಇದ್ದಾಳೆ. ಆಕೆಯ ಕಾಳಜಿ, ಸೇವೆ, ಸಮರ್ಪಣೆ, ಬದ್ಧತೆ, ಹಾಗೆ ಆಕೆಯ ಪ್ರೀತಿ ಮತ್ತು ಆಕೆಯ ಹೋರಾಟ ಎಲ್ಲರ ಮೆಚ್ಚುಗೆಗೆ ಪಾತ್ರ ಆಗಿದೆ. ಆಕೆಯ ಧೈರ್ಯ ಮತ್ತು ತಾಳ್ಮೆ, ಅದರ ಜೊತೆಗೆ ಪತಿಯ ಮೇಲಿನ ಅಚಲ ಪ್ರೀತಿ ಬಗ್ಗೆ ಪ್ರಶಂಸೆ ವ್ಯಕ್ತಪಡಿಸ್ತಾ ಇದ್ದಾರೆ. ಸೀಮಾ ತನ್ನ ಗಂಡನನ್ನ ಪ್ರೀತಿಯಿಂದ ಬಾಬನ್ ಅಂತ ಕರೀತಾಳೆ. ಆಕೆಯ ಬಾಬನ್ ಬೇಗನೆ ಗುಣಮುಖಗೊಳ್ಳಲಿ, ಮತ್ತೆ ಸಹಜ ಸ್ಥಿತಿಗೆ ಮರಳಲಿ, ಅವರ ಕುಟುಂಬದಲ್ಲಿ ಮತ್ತೆ ನಗುಮುಖ ಮೂಡಲಿ ಅಂತ ಹಾರೈಸೋಣ.